ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ 2A ಮೀಸಲಾತಿ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಮೀಸಲಾತಿ ಕೇಳಿದವರ ಮೇಲೆ ಸರ್ಕಾರ ಲಾಠಿ ಪ್ರಹಾರ ನಡೆಸಿದೆ. ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕಲು ಯತ್ನಿಸಿದೆ. ಡಿಸೆಂಬರ್ 10ರಂದು ದೌರ್ಜನ್ಯ ದಿನವನ್ನಾಗಿ ಆಚರಿಸುತ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪಂಚಮಸಾಲಿ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೆ 2A ಮೀಸಲಾತಿ ಕೇಳಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಪಂಚಮಸಾಲಿ ಹೋರಾಟ ದಿನದಿಂದ ದಿನಕ್ಕೆ ಕಾವು ಪಡಿತಾನೇ ಇತ್ತು. ಇದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರವೂ ಕೂಡ ಹಲವು ಹೋರಾಟಗಾರರನ್ನ ಜೈಲಿಗೆ ಕಳುಹಿಸುವ ಪ್ರಯತ್ನ ಮಾಡಿತ್ತು. ಜೊತೆಗೆ ಲಾಠಿ ಚಾರ್ಜ್ ಕೂಡ ನಡೆಸಿತ್ತು. ಹದ್ದು ಮೀರಿ ನಡೆದವರ ಮೇಲೆ ಕೇಸ್ ಹಾಕಿತ್ತು ರಾಜ್ಯ ಸರ್ಕಾರ. ಇದೀಗ ಜಯಮೃತ್ಯುಂಜಯ ಸ್ವಾಮೀಜಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೀಸಲಾತಿ ಕೇಳಿದವರ ಮೇಲೆ ಸರ್ಕಾರ ಲಾಠಿ ಪ್ರಹಾರ ನಡೆಸಿದೆ. ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯತ್ನಿಸಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಡಿಸೆಂಬರ್ 10ರಂದು ದೌರ್ಜನ್ಯ ದಿನವನ್ನಾಗಿ ನಾವು ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಸಿಎಂ ಸಿದ್ದರಾಮಯ್ಯನವರು ಪಂಚಮಸಾಲಿ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು, 2A ಮೀಸಲಾತಿ ಕಲ್ಪಿಸಿಲ್ಲ, ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅನ್ನೋ ಮಾತುಗಳನ್ನ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಹೀಗಾಗಿ ಡಿಸೆಂಬರ್ 10ರಂದು ದೌರ್ಜನ್ಯ ದಿನವನ್ನಾಗಿ ಆಚರಣೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಜಯಮೃತ್ಯುಂಜಯ ಸ್ವಾಮೀಜಿ ಮುಂದಾಗಿದ್ದಾರೆ. ಎಲ್ಲರೂ ಬರೋದ್ರ ಮೂಲಕವಾಗಿ ಒಂದು ದಿನದ ಮೌನ ಪಥಸಂಚಲನವನ್ನು ನಾವೇ ಸೇರ್ಕೊಂಡು ಯಶಸ್ವಿಗೊಳಿಸ್ಕೊಳ್ಳೋಣ. ಅದಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ನಿಮ್ಮನ್ನು ಕರಲಿಕ್ಕೋಸ್ಕರವಾಗಿಯೇ ನಿನ್ನೆನೇ ಬರಬೇಕಾಗಿತ್ತು. ನಿನ್ನೆ ಬೆಳಗಾವಿಯಲ್ಲಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಇತ್ತು. ಆ ಮೂರ್ತಿ 3 ವರ್ಷದ ತೆರವುಗೊಳಿಸಿದ್ರು. ಮತ್ತು ಅದೇ ಸ್ಥಳದಲ್ಲಿನೇ ಹಾಲುಮತ ಸಮಾಜ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಕೂಡಿ ಚೆನ್ನಮ್ಮ ಮೂರ್ತಿ ಮಾಡಿ ದಾಮಣಿ ಅಂತ ಒಂದು ಗ್ರಾಮ. ಆಗ ಅಲ್ಲಿ ತಡ ಆಯಿತು. ಮತ್ತು ಉಕ್ಕೇರಿ ಸಭೆ ತಡ ಆಯಿತು. ರಾತ್ರಿ ನಾನು ಬಂದಿದ್ದೆ, ರಾತ್ರಿ 1 ಗಂಟೆ ಆಯಿತು. ಹಾಗಾಗಿ ಮತ್ತು ಇವತ್ತು ಮೂಡಲಿಗಿ, ಗೋಕಾಕು, ರಾಮದುರ್ಗ, ಸೌದತ್ತಿ ಮತ್ತು ಹಿರೇಬಾಗೇವಾಡಿ 5 ತಾಲೂಕಲ್ಲಿ ಇವತ್ತು ಪ್ರವಾಸ ಐತಿ. ಕಡಿಮೆ ಇರೋದು ಸಮಯ ಇರೋದ್ರಿಂದ ನಿಮಗೆಲ್ಲ ಮುಂಚೆ ಹೇಳಬೇಕಾಗಿತ್ತು. ಆ ತೀರ್ಮಾನ ಕೈಗೊಂಡಿದ್ದೆ ಮೊನ್ನೆ 2ನೇ ತಾರೀಕು ಬೆಳಗಾವಿ. ಎಲ್ಲರೂ ಒಪ್ಪಿಗೆ ಮೇಲೆ ತೀರ್ಮಾನ ತೆಗೆದುಕೊಂಡು ಆ ಘಟನೆ ಮರೆಯೋದು ಬೇಡ. ಮತ್ತೆ ಮರೆತರೆ ಮತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಇದೇ ರೀತಿ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡೋ ಸಂದರ್ಭ ಬರಬಹುದನ್ನ ಕಾರಣಕ್ಕೆ ಅದು ಮರಿಬಾರ್ದು. ಆ ಘಟನೆಯನ್ನು ಖಂಡಿಸ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ಇರತಕ್ಕಂಥ ಒಂದು ಚಳವಳಿಯನ್ನು ಅವತ್ತು ಅಂದ್ಕೊಳ್ಳಾಗಿದೆ. ಕಾರಣ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವೇನು ಯಾವುದೇ ಸರ್ಕಾರ, ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಯ ವಿರುದ್ಧವಾಗಿರ್ತಕ್ಕ ಹೋರಾಟವಲ್ಲ. ಸರ್ಕಾರ ಮಾಡುವಂಥ ನಿಧಾನಗತಿ ಅವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಇದು. ನಮ್ಮ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನರು ನ್ಯಾಯ ಕೇಳಕತ್ತೆ. ಮಾದಿಗ ಮೀಸಲಾತಿ ಹೋರಾಟ ಇದೆ, ವಾಲ್ಮೀಕಿ ಮೀಸಲಾತಿ ಹೋರಾಟ, ಹಾಲುಮತ ಸಮುದಾಯದ ಹೋರಾಟ, ಅವರೆಲ್ಲರೂ ಹೋರಾಟ ಮಾಡಬೇಕಾದ್ರೆ ನಮ್ಮವರೇ ಲಿಂಗಾಯತ ಮುಖ್ಯಮಂತ್ರಿ ಇದ್ದರು. ಯಾರ ಮೇಲೆ ಯಾರು ದೌರ್ಜನ್ಯ ಮಾಡಲಿ, ಯಾರು ಕೇಸು ಹಾಕಲಿಲ್ಲ. ಯಾವುದೇ ಸಮುದಾಯದಲ್ಲಿ ಯಾವುದೇ ನ್ಯಾಯ ಸರ್ಕಾರ ಇರಲಿ, ಸಾಮಾಜಿಕ ನ್ಯಾಯ ಕೇಳುವಂಥ ಸಂದರ್ಭ ಪ್ರಾಮಾಣಿಕ ಹೋರಾಟ ಇದ್ದರೆ ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರು ಮಾಡಬಾರ್ದು, ಅದನ್ನು ದೌರ್ಜನ್ಯ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು. ಆ ಕಾರಣಕ್ಕೆ ಆ ಒಂದು ಸಂದೇಶವನ್ನು ಸರ್ಕಾರಗಳಿಗೆ ಕೊಡಲಿಕ್ಕೋಸ್ಕರವಾಗಿ ಯಾವುದೇ ಜಾತಿ, ಯಾವುದೇ ಜನಾಂಗದ ಹೋರಾಟಗಳನ್ನು ಯಾವುದೇ ಸರ್ಕಾರ ಕಾನೂನು ಬಾಹಿರವಾಗಿ ಮುನ್ಸೂಚನೆ ಕೊಡಲಾರ್ದೇ ಲಾಠಿ ಚಾರ್ಜ್ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗಿ ಮೌನವಾಗಿ ಒಂದಿನದ ಮಟ್ಟಿಗೆ ನೀವೆಲ್ಲರೂ ಪಥಸಂಚಲನ ಮಾಡೋಣ. ಹಾಗಾಗಿ ತಾವೆಲ್ಲರೂ ಆ ಒಂದು ರ್ಯಾಲಿಗೆ ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನಕ್ಕೆ ಬನ್ನಿ. ಅಲ್ಲಿಂದ ನಾವೆಲ್ಲರೂ ಮೌನ ಸತ್ಯಾಗ್ರಹ ಮಾಡುವ ಸ್ಥಳಕ್ಕೆ ಹೋಗಿ ಸಂಜೆ 5 ಗಂಟೆಗೆ ಕೂತ್ಕೊಂಡು ಮತ್ತೆ ವಾಪಸ್ ಬರೋ ಪ್ರಯತ್ನವನ್ನು ತಾವೆಲ್ಲ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಂಕಲ್ಪ ತೋರೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಲಿಂಗಾಯತ್, ಜೈ ಪಂಚಮಸಾಲಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.